ಡಿಸಿಸಿ ಅಪರಾಧ ಮತ್ತು ಸಂಚಾರ ಕೇಂದ್ರ ಸ್ಥಾನ ಮೈಸೂರು ನಗರದವರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ಅವರನ್ನು ಗೃಹ ರಕ್ಷಕ ದಳದವರು ಹಾಗೂ ಇತರ ಅಧಿಕಾರಿಗಳು ಸ್ವಾಗತಿಸುತ್ತಾ ಕರೆತರಲಿದ್ದಾರೆ. ಸನ್ಮಾನ್ಯ ಬಂಧುಗಳು, ಇದೀಗ ತಾನೇ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಕೆ ಎಸ್ ಸುಂದರರಾವ್ ಡಿಸಿಪಿ ಅಪರಾಧ ಮತ್ತು ಸಂಚಾರ ಕೇಂದ್ರ ಸ್ಥಾನ ಮೈಸೂರು ನಗರದವರು ಆಗಮಿಸಿದ್ದಾರೆ. ಎಲ್ಲರೂ ಜೇಮ್ಸ್ ಚಪ್ಪಳವರನ್ನು ಬರಮಾಡಿಕೊಳ್ಳೋಣ. ಅವರೊಂದಿಗೆ ಸನ್ಮಾನ್ಯ ಶ್ರೀ ಉಪ ಪೊಲೀಸ್ ಅಧೀಕ್ಷಕರು ಜಿಲ್ಲಾ ಸದಸ್ಯರು ಮೈಸೂರು ಜಿಲ್ಲೆಯವರು ಸಹ ಆಗಮಿಸುತ್ತಿದ್ದಾರೆ. ಇದೀಗ ಮುಖ್ಯ ಅತಿಥಿಗಳು ವೇದಿಕೆಗೆ ಬಂದ ಕೂಡಲೇ ಗೃಹ ರಕ್ಷಕ ದಳದ ಗೌರವ ವಂದನೆಯನ್ನು ಸ್ವೀಕರಿಸಲಿದ್ದಾರೆ. ಪರೇಡ್ ಕಮಾಂಡರ್ ಶ್ರೀ ಪಿ ನಿಂಗರಾಜು SPLC ರವರು ಇದೀಗ ಮುಖ್ಯ ಅತಿಥಿಗಳಿಂದ ಪಥಸಂಚಲನಕ್ಕೆ ಅನುಮತಿಯನ್ನು ಕೋರಲು ವೇದಿಕೆಯ ಬಳಿ ಆಗಮಿಸುತ್ತಿದ್ದಾರೆ. ಪರೇಡ್ ಕಮಾಂಡರ್ ಅವರು ಮುಖ್ಯ ಅತಿಥಿಗಳಿಂದ ಪಥಸಂಚಲನಕ್ಕೆ ಅನುಮತಿಯನ್ನು ಪಡೆದು ಇದೀಗ ಸ್ವಸ್ಥಾನಕ್ಕೆ ತೆರಳುತ್ತಿದ್ದು ಆಕರ್ಷಕ ಪಥಸಂಚಲನ ಆರಂಭಿಸಲಿದ್ದಾರೆ. ಪರೇಡ್ ಕಮಾಂಡರ್ ಶ್ರೀ ಪಿ ನಿಂಗರಾಜು SPLC ರವರ ನೇತೃತ್ವದಲ್ಲಿ ಎಲ್ಲ ದಳಗಳು ಅಚ್ಚುಕಟ್ಟಾದ ಶಿಸ್ತುಬದ್ಧವಾದ ಆಕರ್ಷಣೀಯವಾದ ಹೆಜ್ಜೆಗಳೊಂದಿಗೆ ಇದೀಗ ಪಥ ಸಂಚಲನದಲ್ಲಿ ಆಗಮಿಸುತ್ತಿದ್ದಾರೆ. ಗೃಹ ರಕ್ಷಕ ದಳದವರು ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ಆಪತ್ತುಗಳ ಸಂದರ್ಭಗಳಲ್ಲಿ ಜನ ಸಮುದಾಯದ ಸೇವೆಯನ್ನು ಕೈಗೊಳ್ಳುವ ಗೃಹ ರಕ್ಷಕರು ಸಮಾಜದ ಒಡನಾಡಿಗಳಾಗಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪೊಲೀಸರೊಂದಿಗೆ ಭುಜಕ್ಕೆ ಭುಜ ಕೊಟ್ಟು ದುಡಿಯುವ ಏಕೈಕ ಸಂಸ್ಥೆಯಾಗಿದೆ. ಇದೀಗ ಎಲ್ಲ ದಳಗಳು ಪಥ ಸಂಚಲನದಲ್ಲಿ ಆಗಮಿಸುತ್ತಿದ್ದು ವೇದಿಕೆಯ ಎಡಭಾಗದಲ್ಲಿ ಬರುತ್ತಿದ್ದು ವೇದಿಕೆಯ ಮುಂಭಾಗ ಬಂದ ಕೂಡಲೇ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಮುನ್ನಡೆಯಲಿದ್ದಾರೆ. ಪರೇಡ್ ಕಮಾಂಡರ್ ಶ್ರೀ ಪಿ ನಿಂಗರಾಜು SPLC ಸಹಾಯಕ ಪರೇಡ್ ಕಮಾಂಡರ್ ಶ್ರೀ ಮಧುಸೂದನ್ PLC ರವರು ಖಡ್ಗ ಗೌರವ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದು ಒಂದನೆಯ ದಳದ ನಾಯಕತ್ವ ಶ್ರೀ ನಾಗೇಶ್ PLC ರವರು ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಎರಡನೆಯ ದಳದ ನಾಯಕತ್ವ ಶ್ರೀಮತಿ ಕಾಮಾಕ್ಷಿ PLC ರವರು ಇದೀಗ ಗೌರವ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಮೂರನೇ ದಳದ ನಾಯಕತ್ವ ಶ್ರೀ ಜಯದೇವಾರಾಧ್ಯ ಸಾರ್ಜೆಂಟ್ ರವರು ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ನಾಲ್ಕನೆಯ ದಳದ ನಾಯಕತ್ವ ಶ್ರೀ ಮಣಿಕಂಠ ಸಾರ್ಜೆಂಟ್ ರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಇದೀಗ ತಮ್ಮ ದಳದೊಂದಿಗೆ ಮುನ್ನಡೆಯುತ್ತಿದ್ದಾರೆ.
ಕರ್ತವ್ಯದಲ್ಲಿ ಹೆಚ್ಚಿನ ಆಸ್ತಗುರಿ ಅಪಾರ ಲವಲವಿಕೆಯಿಂದ ಕರ್ತವ್ಯ ನಿರ್ವಹಿಸುವ ಇವರುಗಳು ತುರ್ತು ಸಂದರ್ಭಗಳಲ್ಲಿ ಯಾವುದೇ ಸ್ಥಳಗಳಿಗೂ ನಿಯೋಜನೆಗೊಳ್ಳುತ್ತಾರೆ. ಇವರುಗಳ ಕಾರ್ಯವೈಖರಿ, ನಿಷ್ಠೆ, ಪ್ರಾಮಾಣಿಕತೆ, ಸಾರ್ವಜನಿಕ ಸೇವೆಯನ್ನು ಪರಿಗಣಿಸಿ ಮುಖ್ಯಮಂತ್ರಿಗಳ ಪದಕ, ರಾಷ್ಟ್ರಪತಿಗಳ ಪದಕಗಳನ್ನು ಸಹ ಇವರಿಗೆ ನೀಡಲಾಗುತ್ತದೆ. ಗೃಹ ರಕ್ಷಕ ದಳದ ನಿಷ್ಕಾಮ ಸೇವೆ ಮತ್ತು ಸೇವೆಯೇ ಪರಮಗುರು ಎಂಬ ಸಂಕೇತವಾಗಿದೆ. ಇದೀಗ ಎಲ್ಲ ದಳಗಳು ಮೂಲಗೆರೆಯ ಬಳಿ ಆಗಮಿಸುತ್ತಿದ್ದು, ನಂತರ ರಿವ್ಯೂ ಆರ್ಡರ್ನಲ್ಲಿ ಆಗಮಿಸಿ ವೇದಿಕೆಯ ಮುಂಭಾಗದಲ್ಲಿ ನಿಲ್ಲಲಿದ್ದಾರೆ. ಈಗ ಮುಖ್ಯ ಅತಿಥಿಗಳನ್ನು ಎಲ್ಲ ಅಧಿಕಾರಿಗಳು ವೇದಿಕೆಗೆ ಕರೆತರಲಿದ್ದಾರೆ. ಈಗ ಸ್ವಾಗತಿಸಲಿದ್ದಾರೆ ಶ್ರೀ ಸಂಪತ್ ಕುಮಾರ್ PLC ರವರು. ಅಖಿಲ ಭಾರತ ಗೃಹ ರಕ್ಷಕ ದಿನಾಚರಣೆಯ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ KS ಸುಂದರರಾಜ್ KSPS ಉಪ ಪೊಲೀಸ್ ಆಯುಕ್ತರು ಅಪರಾಧ ಮತ್ತು ಸಂಚಾರ ಕೇಂದ್ರ ಸ್ಥಾನ ಮೈಸೂರು ನಗರ ಇವರನ್ನು ಮೈಸೂರು ಜಿಲ್ಲಾ ಗೃಹ ರಕ್ಷಕ ದಳದ ಪರವಾಗಿ ಸ್ವಾಗತ ಕೋರುತ್ತೇನೆ. ಅಖಿಲ ಭಾರತ ಗೃಹ ರಕ್ಷಕ ದಿನಾಚರಣೆಯ ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ HV ವೀರಣ್ಣ KSPS ಉಪ ಅಧೀಕ್ಷಕರು ಮೈಸೂರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈಸೂರು ಜಿಲ್ಲೆ ಮೈಸೂರು ಇವರನ್ನು ಸ್ವಾಗತಿಸುತ್ತೇನೆ. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ನಿವೃತ್ತ ಕಮಾಂಡೆಂಟ್ ಹಾಗೂ ಚಾಮರಾಜನಗರ ವಿವಿಯ ನಿವೃತ್ತ ರಿಜಿಸ್ಟ್ರಾರ್ ಆದಂತಹ ಮಾದೇಶ್ ಸರ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮೈಸೂರು ಜಿಲ್ಲಾ ಗೃಹ ರಕ್ಷಕ ದಳದ ಜಿಲ್ಲಾ ಕಚೇರಿಯ ಸಹಾಯಕ ಆಡಳಿತಾಧಿಕಾರಿಗಳಾದಂತಹ ಮಲ್ಲಿಕಾರ್ಜುನ್ M. ನಾಲತೋಡ್ ಸರ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೂ ಗೃಹ ರಕ್ಷಕ ಸಿಬ್ಬಂದಿಗಳನ್ನು
ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇನ್ಸ್ಪೆಕ್ಟರ್ ಮಂಜುನಾಥ್ ಅವರೇ ಹಾಗೂ ನನ್ನ ಎಲ್ಲ ಹೋಮ್ ಗಾರ್ಡ್ ಸಹೋದ್ಯೋಗಿ ಬಂಧುಗಳೇ ಮತ್ತು ಕವಾಯತಿನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೃಹರಕ್ಷಕ ದಳದ ಅಧಿಕಾರಿಗಳೇ ಮತ್ತು ಸಿಬ್ಬಂದಿಗಳೇ ಮತ್ತು ನಮ್ಮ DF ತಂಡದ ಬ್ಯಾಂಡ್ ತಂಡದವರೇ ನೋಡಿ, ಅವತ್ತೂ ನಾನು ಅನಿರೀಕ್ಷಿತವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅದು ನಿಮ್ಮದು ಸ್ಪೋರ್ಟ್ಸ್ ಡೇಗೆ. ಈ ದಿನವೂ ಅನಿರೀಕ್ಷಿತವಾದ ಒಂದು ಕಾರ್ಯಕ್ರಮಕ್ಕೆ ಬರುವಂಥದ್ದು ಅವಕಾಶ ನನ್ನ ಪಾಲಿಗೆ ಬಂದಿದೆ. ಕಾರಣ ಇಷ್ಟೇ, ನಾನು 2017ರಿಂದ ಇಲ್ಲಿವರೆಗೆ ನಿರಂತರವಾಗಿ ಹೋಮ್ ಗಾರ್ಡ್ಸ್ಗಳ ಒಟ್ಟಿಗೆ ಒಡನಾಟ ಇಟ್ಕೊಂಡಿದ್ದೀನಿ. ಯಾಕಂದರೆ ಹೆಚ್ಚಿನ ವರ್ಷ ನಾನು ಹೋಮ್ ಗಾರ್ಡ್ ಕಮಾಂಡೆಂಟ್ ಆಗಿ ಕೆಲಸ ಮಾಡಿದ್ದೇನೆ. ಹೋಮ್ ಗಾರ್ಡ್ ಕಮಾಂಡೆಂಟ್ ಆಗಿ ಕೆಲಸ ಮಾಡಬೇಕಂದ್ರೆ ನಿಮ್ಮ ಒಟ್ಟಿಗೆ ನಿರಂತರವಾಗಿ ನಾನು ಸಂಪರ್ಕವನ್ನು ಇಟ್ಕೊಂಡು ನಿಮ್ಮ ಸಮಸ್ಯೆಗಳು ಏನು ಎತ್ತ ಅಂತ ಹತ್ತಿರದಿಂದ ಕೇಳಿದ್ದೀನಿ. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೊಟ್ಟಿದ್ದೇನೆ. ಬಟ್ ಮೈಸೂರು ನಗರದಲ್ಲಿ ಇಲ್ಲದೆ ಇರ್ಬೋದು, ಬಟ್ ನಾನು ಎಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲೆಲ್ಲ ನಮ್ಮ ಸಹೋದರರ ಜೊತೆಗೆ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದೇನೆ. ಈಗಾಗಲೇ ನಮ್ಮ ಪೊಲೀಸ್ ಸೇವೆ ಬಗ್ಗೆ ನಾನು ಹೇಳ್ಬೇಕಂತ ಹೇಳಿದರೆ, ನಮಗೆ 2 ಪ್ರಮುಖವಾದಂಥ ಘಟ್ಟಗಳು, ಅದೇ ರೀತಿ ನಿಮಗೂ 2 ಪ್ರಮುಖವಾದ ಘಟ್ಟಗಳು. ನಮಗೊಂದು ಪೊಲೀಸಲ್ಲಿ ಪೊಲೀಸ್ ದಿನಾಚರಣೆ, ಧ್ವಜ ದಿನಾಚರಣೆ ಅಂತ ಆಗ್ತದೆ, ಅದು April 2 ಆಗ್ತದೆ, ಮತ್ತು ಇನ್ನೊಂದು ಸ್ಪೋರ್ಟ್ಸ್ ಡೇ ಅಂತ ಆಗ್ತದೆ. ಅದೇ ರೀತಿ ನಿಮಗೂ ಹೋಮ್ ಗಾರ್ಡ್ಸ್ ದಿನಾಚರಣೆ ಅಂತ ಆಗ್ತದೆ, ಮತ್ತು ಒಂದು ಹೋಮ್ ಗಾರ್ಡ್ಸ್ ದಿನಾಚರಣೆ ಅಂತ ಆಗ್ತದೆ. ಭಾಳ ಸಾಮ್ಯತೆ ಇದೆ. ನಾವು ಸಮವಸ್ತ್ರ ಇಟ್ಟು ಕೆಲಸ ಮಾಡಬೇಕಂದ್ರೆ ನಮ್ಮ ಒಬ್ಬರು ನಿರೂಪಕರು ಭಾಳ ಅದ್ಭುತವಾಗಿ ಹೇಳ್ತಾ ಇದ್ರು, ನಮಗೆ ಭುಜಕ್ಕೆ ಭುಜ, ಹೆಗಲಿಗೆ ಹೆಗಲು, ನಮ್ಮ ನಿರಂತರವಾಗಿ ಸಹೋದರ ಥರ ನೀವು ಕೆಲಸ ಮಾಡಲಿಕ್ಕೆ ಯಾವುದಾದ್ರೂ ಒಂದು ದಳ ಇದೆ, ತಂಡ ಇದೆ ಅಂತ ಹೇಳಿದ್ರೆ ಅದು ಹೋಮ್ ಗಾರ್ಡ್ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅಂತ ನನಗೆ ಅನ್ನಿಸ್ತದೆ. ನಮ್ಮ ಹೋಮ್ ಗಾರ್ಡ್ ಸಿಬ್ಬಂದಿಗಳು ಹೇಗಪ್ಪ ಅಂತ ಹೇಳಿದರೆ, ಈಗ ನಮಗಾದ್ರೆ ಸ್ವಲ್ಪ ಸವಲತ್ತುಗಳಿರ್ತವೆ, ಸೌಕರ್ಯಗಳಿರ್ತವೆ, ನಮಗೆ ಸಂಬಳ ಸಿಗ್ತದೆ. ಬಟ್ ನಿಮಗೆ ಸಂಬಳ ಇಲ್ಲದೆ ಇರ್ತಕ್ಕಂಥದ್ದು, ಈಗಾಗಲೇ ಅವ್ರು ಹೇಳಿದ್ದು, ನಿಮ್ಮ ಸೇವೆ ಹೇಗಪ್ಪ ಅಂತ ಹೇಳಿದ್ರೆ ನಿಸ್ವಾರ್ಥ ಸೇವೆ, ನಿಷ್ಕಾಮ ಸೇವೆ. ನಿಮ್ಮ ಸೇವೆಗೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಜನರು ನಿಮ್ಮಿಂದ ತುಂಬ ನಿರೀಕ್ಷೆ ಮಾಡ್ತಾರೆ. ಪ್ಲಸ್ ಆದ್ರೂ ಅಂದರೆ ಒಳ್ಳೆ ರೀತಿ ಕೆಲಸ ಮಾಡಿದರೆ ನಿಮಗೆ ಗ್ರ್ಯಾಟಿಟ್ಯೂಡ್ ಕೊಡೋದಿಲ್ಲ. ಒಂದು ಸಣ್ಣ ವ್ಯತ್ಯಾಸ ಆಗಿಬಿಟ್ರೆ, ಏನ್ರಿ ಹೋಮ್ ಗಾರ್ಡ್ ಹಿಂಗೆ ಮಾಡ್ದೆ ಹಂಗೆ ಮಾಡ್ದೆ ಅಂತೇಳಿ ತುಂಬ ಕಾಮೆಂಟ್ ಮಾಡ್ತಾರೆ. ಅದರಿಂದ ನೀವು ಸಮವಸ್ತ್ರ ಇರೋದ್ರಿಂದ ಭಾಳ ಎಚ್ಚರ ವಹಿಸಿ ನೀವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಪೊಲೀಸರು ಹಾಗೆ, ಪೊಲೀಸರು 99 ಒಳ್ಳೆ ಕೆಲಸ ಮಾಡಿರಲಿ, ಅದು ಯಾವುದು ಗಣನೆಗೆ ಬರಲ್ಲ. ಒಂದು ಎಲ್ಲಾದರೂ ಸಿಬ್ಬಂದಿಗಳು ಒಂದು ಸರ್ಕಲ್ ಅಲ್ಲ ಒಂದು ಸಂಚಾರ ವ್ಯವಸ್ಥೆ ನಿರ್ವಹಿಸುವಾಗ ಕೆಲಸ ಮಾಡೋದಿದ್ರೆ, ಒಂದು ಸ್ವಲ್ಪ ಬಾಯಿ ತಪ್ಪಿ ವ್ಯತ್ಯಾಸ ಆಗಿಬಿಟ್ರೆ ಅದನ್ನು ಪಾಯಿಂಟ್ಔಟ್ ಮಾಡ್ತಾರೆ ಜನರು, ಅದು ಯಾವುದನ್ನು ಸಹಿಸೋದಿಲ್ಲ. ಸೊ ಅದನ್ನು ನಾನು ನಿಮಗೆ ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾಡ್ತೀರಾ ಎಲ್ಲಿ ನೀವು ಒಂದು ದಕ್ಷತೆಯಿಂದ ಕೆಲಸ ಮಾಡ್ತೀರಾ, ಎಲ್ಲಿ ಯಾವುದೇ ರೀತಿ ಕಳಂಕಕ್ಕೆ ಎಡೆ ಮಾಡಿಕೊಡದೆ ಒಂದು ಪಾರದರ್ಶಕವಾಗಿ ಕೆಲಸ ಮಾಡ್ತೀರಾ ಅಂಥವ್ರನ್ನ ಗುರುತಿಸಿ ನಿಮಗೆ CM ಮೆಡಲ್ಗೂ ಅವಕಾಶ ಇದೆ. ಮತ್ತು ಅತ್ಯುನ್ನತವಾದಂಥ ಪದಕ, ರಾಷ್ಟ್ರಪತಿ ಪದಕಕ್ಕೂ ನೀವು ಭಾಜನರಾಗ್ತೀರಾ. ನಾವು ಪೊಲೀಸ್ ಏನು ಪದಕಗಳನ್ನ ತಗೊಳ್ತೇವೆ, ನಮ್ಮ ಸೇವೆಯಲ್ಲಿ ಒಳ್ಳೆ ರೀತಿಯಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡಿದರೆ ನಮ್ಮನ್ನು ಹೇಗೆ ಗುರುತಿಸ್ತಾರೆ, ಅದೇ ರೀತಿ ನಿಮ್ಮನ್ನು ಸಮೇತ ಗುರುತಿಸಿ ನಿಮಗೆ ಒಂದು ಒಳ್ಳೆ ರೀತಿ ನಿಮ್ಮನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಈ ವ್ಯವಸ್ಥೆ ಮಾಡ್ತದೆ. ಸಹಾಯಕ ಆಡಳಿತಾಧಿಕಾರಿಗಳು ಇದೀಗ ಇಂದಿನ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ KS ಸುಂದರ್ರಾಜ್, DCP ಅಪರಾಧ ಸಂಚಾರ ಕೇಂದ್ರ ಸ್ಥಾನ ಮೈಸೂರು ನಗರ, ಮೈಸೂರಿನವರಿಗೆ ಇದೀಗ ತುಂಬು ಹೃದಯದ ಒಂದು ಸನ್ಮಾನ. ಅತ್ಯುತ್ತಮವಾಗಿ ಎಲ್ಲ ಗೃಹ ರಕ್ಷಕ ದಳದವರಿಗೆ ಸ್ಫೂರ್ತಿದಾಯಕವಾಗಿ ಅವರು ಹಿತನುಡಿಗಳನ್ನು ಆಡಿದ್ದಾರೆ. ನಿಜಕ್ಕೂ ಅದು ತುಂಬಾ ಮೆಚ್ಚುಗೆಯ ವಿಷಯ. ಯಾಕಂತ ಹೇಳಿದ್ರೆ ಎಲ್ಲರಲ್ಲೂ ಸ್ಫೂರ್ತಿ ತುಂಬಿದ್ದಾರೆ ಅವರು. ಈಗ ಅವರಿಗೆ ಶಾಲನ್ನು ಹೊದಿಸಿ ಸನ್ಮಾನ ಮಾಡಿದ್ದಾರೆ, ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ದಾರೆ. ಪ್ರೀತಿಯ ದ್ಯೋತಕವಾಗಿ ಒಂದು ನೆನಪಿನ ಕಾಣಿಕೆಯನ್ನು ನೀಡಿದ್ದಾರೆ. ಹಣ್ಣು ಹಂಪಲನ್ನು ನೀಡಿ ಆರೋಗ್ಯ ಐಶ್ವರ್ಯ ಸಕಲವು ಅವರಿಗೆ ಚಾಮುಂಡೇಶ್ವರಿ ದೇವಿಯಿಂದ ದೊರೆಯಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ. ಹಾಗೂ ಅವರಿಗೆ ಒಂದು ಸಸಿಯನ್ನು ಸಹ ಇದೀಗ ನೀಡಿದ್ದಾರೆ. ಎಲ್ಲರೂ ಮತ್ತೊಮ್ಮೆ ಜೋರು ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಯಾಕಂದ್ರೆ ಮುಖ್ಯ ಅತಿಥಿಗಳು ಇಂದು ಎಲ್ಲರಿಗೂ ಸ್ಫೂರ್ತಿದಾಯಕರಾಗಿದ್ದಾರೆ. ಅವರು ಗೃಹ ರಕ್ಷಕ ದಳದವರನ್ನು ಅತಿಥಿಗಳು ಶಾಲನ್ನು ಹೊದಿಸಿ ಸನ್ಮಾನಿಸ್ತಾ ಇದ್ದಾರೆ. ಮಾಲಾರ್ಪಣೆ ಮಾಡಿ ಗೌರವಿಸಲಿದ್ದಾರೆ. ಮೈಸೂರು ಪೇಟ, ಪಾರಂಪರಿಕ ಮೈಸೂರು ಮಹಾರಾಜರ ಪೇಟ ತೊಡಿಸಿ ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಹಾಗೂ ಹಣ್ಣು ಹಂಪಲನ್ನು ನೀಡಿ ಹರಿಸಿ ಅವರಿಗೆ ಐಶ್ವರ್ಯ, ಆರೋಗ್ಯ,
ಆಯಸ್ಸು ಎಲ್ಲವೂ ಬರಲಿ ಅಂತೇಳಿ ಶ್ರೀ ಚಾಮುಂಡೇಶ್ವರಿಯ ದೇವಿಯನ್ನು ಅವರು ಬೇಡ್ಕೊಳ್ತಾ ಇದ್ದಾರೆ ಹಾಗೂ ಅನ್ನು ಹಂಪಲನ್ನು ನೀಡಿ ಶುಭ ಹಾರೈಸ್ತಾ ಇದ್ದಾರೆ ಅವರಿಗೆ. ಇದರ ಎಲ್ಲ ಅಧಿಕಾರಿಗಳು ಸನ್ಮಾನಿಸಿದ್ದಾರೆ. ಅವರಿಗೆ ಇದೀಗ ಮುಖ್ಯ ಅತಿಥಿಗಳು ಶಾಲನ್ನು ಹೊದಿಸಿ ಸನ್ಮಾನಿಸ್ತಾ ಇದ್ದಾರೆ. ಮೈಸೂರು ಪಾರಂಪರಿಕ ಪೇಟ, ಮೈಸೂರು ಮಹಾರಾಜರ ಪೇಟ ಹಾಗೂ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸ್ತಾ ಇದ್ದಾರೆ. ನೆನಪಿನ ಕಾಣಿಕೆ, ಪ್ರೀತಿಯ ದ್ಯೋತಕವಾಗಿ ಒಂದು ನೆನಪಿನ ಕಾಣಿಕೆಯನ್ನು ಸಹ ನೀಡಿದ್ದಾರೆ. ಇದೀಗ ಹಣ್ಣು ಹಂಪಲನ್ನು ನೀಡಿ ಅವರಿಗೂ ಸಹ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಚಾಮುಂಡೇಶ್ವರಿ ದೇವಿ ಕರುಣಿಸಲೆಂದು ಎಲ್ಲರೂ ಬೇಡಿಕೊಂಡಿದ್ದಾರೆ. ಈಗ ಮುಖ್ಯ ಅತಿಥಿಗಳು ಶಾಲನ್ನು ಹೊದಿಸಿ ಸನ್ಮಾನಿಸಿ ಮೈಸೂರು ಪಾರಂಪರಿಕ ಪೇಟ ತೊಡಿಸಿ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸುತ್ತಿದ್ದಾರೆ. ಜೋರು ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ದೀರ್ಘ ಕಾಲದ ಸೇವೆಯನ್ನು ಮಾಡಿ ನಿವೃತ್ತಿ ಹೊಂದಿದಂತಹ ಗೃಹರಕ್ಷಕ ದಳದ ಶ್ರೀ ಶಿವಣ್ಣ, ಶ್ರೀ ಮಹದೇವನವರಿಗೆ ಇದೀಗ ಮುಖ್ಯ ಅತಿಥಿಗಳು ಶಾಲನ್ನು ಹೊದಿಸಿ ಶಿವಣ್ಣನವರಿಗೆ ಗೌರವ ಸಲ್ಲಿಸುತ್ತಿದ್ದಾರೆ, ಸನ್ಮಾನಿಸ್ತಾ ಇದ್ದಾರೆ. ಮೈಸೂರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸ್ತಾ ಇದ್ದಾರೆ. ಮೈಸೂರು ಪಾರಂಪರಿಕ ಪೇಟ, ಮೈಸೂರು ಪಾರಂಪರಿಕ ಪೇಟ. ಈಗ ಹಣ್ಣು ಹಂಪಲು ನೀಡಿ ಅವರಿಗೆ ಆರೋಗ್ಯ ಐಶ್ವರ್ಯ ಚಾಮುಂಡೇಶ್ವರಿ ದೇವಿ ನೀಡಲಿ ಅಂತೇಳಿ ಶ್ರೀ ಎಚ್ ವೀರಣ್ಣನವರು ಸಹ ಬರ್ಕೊಳ್ತಾ ಇದ್ದಾರೆ. ಹಾಗೂ ಬೊಕ್ಕೆಯನ್ನು ನೀಡಿ ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ತುಂಬ ಅಭಿಮಾನದಿಂದ ಅವರನ್ನು ಇಂದು ಗೌರವಿಸ್ತಾ ಇದ್ದಾರೆ. ಇಲಾಖೆಯ ವತಿಯಿಂದ ಗೃಹ ರಕ್ಷಕ ದಳದಲ್ಲಿ ದೀರ್ಘಕಾಲದ ಸೇವೆ. ಇದೀಗ ಕಚೇರಿ ಗೃಹ ರಕ್ಷಕ ದಳದ ಕಚೇರಿ ಸಿಬ್ಬಂದಿಯವರಿಗೆ ಒಂದು ಸನ್ಮಾನ ನೆರವೇರ್ತಾ ಇದೆ. ಜೋರು ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸೋಣ. ಪಾರಂಪರಿಕ ಮೈಸೂರು ಮಹಾರಾಜರ ಪೇಟ ತೊಡಿಸಿ ಅವರಿಗೆ ಶಾಲೆಯನ್ನು ಹೊದಿಸಿ ಸನ್ಮಾನಿಸಿ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಪ್ರೀತಿಯ ದ್ಯೋತಕವಾಗಿ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಸಹ ನೀಡಿದ್ದಾರೆ. ಯಾಕೆಂತ ಹೇಳಿದ್ರೆ ಒಂದು ಕಾರ್ಯಕ್ರಮದ ಪ್ರೀತಿಯ ದ್ಯೋತಕ ಅವರಲ್ಲಿ ಸದಾ ನೆನಪಿನಲ್ಲಿರಲಿ ಅಂತೇಳಿ ನೆನಪಿನ ಕಾಣಿಕೆ. ನೋಡಿ, ಮೈಸೂರು ಮಹಾರಾಜರ ಪೇಟ ಧರಿಸಿ ಎಲ್ಲರೂ ಬಹಳ ಅದ್ಭುತವಾಗಿ ಕಾಣ್ತಾ ಇದ್ದಾರೆ, ಸುಂದರವಾಗಿ. ಯಾಕಂತ ಹೇಳಿದ್ರೆ ಪಾರಂಪರಿಕ ಪೇಟ ಅದು. ಈಗ ಬಾಬು ಅವರು, ನಿವೃತ್ತ ಎಎಸ್ಐ ಬಾಬು ಅವರು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ತಕ್ಕಂಥ ಬಾಬು ಅವರಿಗೆ ಒಂದು ಕಿರು ಸನ್ಮಾನ. ಘಟಕಗಳ PMCಗಳಿಗೆ ಸನ್ಮಾನ. ಇನ್ನು ಇಬ್ರು ಬರ್ಬೇಕು ನೋಡಿ ಬಾಬು, ಹೆಸರು ಕರಿ ಬರಕ್ಕೆ ಇದೀಗ ಸನ್ಮಾನ ನೆರವೇರ್ತಾ ಇದೆ. ಶಾಲನ್ನು ಹೊದಿಸಿ ಸನ್ಮಾನಿಸಿ ಮಾಲಾರ್ಪಣೆ ಮಾಡಿ ಗೌರವಿಸಿ
ನೆನಪಿನ ಕಾಣಿಕೆ, ಪ್ರೀತಿಯ ದ್ಯೋತಕವಾಗಿ ನೆನಪಿನ ಕಾಣಿಕೆಯನ್ನು ಸಹ ನೀಡಿದ್ದಾರೆ. ಕಾಲು ಹಿಂಗಾಕ್ರು ಕಾಲ. ಆಯ್ತಪ್ಪ. ಧನ್ಯವಾದಗಳು. ಈಗ ಗೃಹ ರಕ್ಷಕ ದಳದ ಧ್ವಜದ ಆಗಮನ. ಈಗ ಧ್ವಜದ ಆಗಮನ. ಗೃಹ ರಕ್ಷಕ ದಳದ ಧ್ವಜಧಾರಿಯಾಗಿ ಶ್ರೀ ಎಚ್.ಎಸ್. ಕುಮಾರ್, ಬೆಂಗಾವಲಿನಲ್ಲಿ ಶ್ರೀ ಶ್ರೀನಿವಾಸ್, ಶ್ರೀ ಶಿವಣ್ಣ, ಶ್ರೀ ಅಭಿಷೇಕ್, ಶ್ರೀ ಕೀರ್ತಿರವರುಗಳು ಆಗಮಿಸಿ ವೇದಿಕೆಯ ಮುಂಭಾಗ ನಿಲ್ಲಲಿದ್ದಾರೆ. ಈಗ ಗೃಹ ರಕ್ಷಕ ದಳದವರು ಪ್ರತಿಜ್ಞಾವಿಧಿ ಸ್ವೀಕರಿಸಲಿದ್ದಾರೆ. ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ ಶ್ರೀ ಬಿ. ಬಾಬುರಾವ್ ಸಿಕ್ಯು ಎಂಎಸ್ ರವರು. ನಾನು ಪ್ರಮಾಣ ಮಾಡಿ ಹೇಳುವುದೇನೆಂದರೆ, ಯಾವುದೇ ಸಂದರ್ಭದಲ್ಲಿ ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ನನ್ನ ಕರ್ತವ್ಯಗಳನ್ನು ನಿರ್ಭಯದಿಂದ, ನಿಷ್ಪಕ್ಷಪಾತವಾಗಿ, ದಕ್ಷತೆಯಿಂದ ನಿರ್ವಹಿಸಿ ಸಮಾಜದಲ್ಲಿ ಶಾಂತಿ ನೆಲೆಸುವಲ್ಲಿ ಹಾಗೂ ಜನತೆಯ ಪ್ರಾಣ ಮತ್ತು ಆಸ್ತಿಗಳಿಗೆ ರಕ್ಷಣೆ ನೀಡುವಲ್ಲಿ ನನ್ನ ಶಕ್ತಿಯನುಸಾರ ಶ್ರಮಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಈಗ ಕವಾಯತು ಮೈದಾನದಿಂದ ಧ್ವಜವು ನಿರ್ಗಮಿಸಲಿದೆ. ಗೃಹ ರಕ್ಷಕ ದಳದ ಧ್ವಜವು ಕವಾಯತು ಮೈದಾನದಿಂದ ನಿರ್ಗಮಿಸಿದ್ದು, ಇದೇ ಸಂದರ್ಭದಲ್ಲಿ ಶ್ರೀ ವಸಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಸಾರೇ ಜಹಾನ್ ಸೆ ಸಚ್ಚಾ ಎಂಬ ಹಿಂದೂ ಸುಧಾರ ಎಂಬ ಗೀತೆಯನ್ನು
ಹಿನ್ನೆಲೆ ಸಂಗೀತವಾಗಿ ನುಡಿಸುತ್ತಾ ಧ್ವಜವನ್ನು ಕವಾಯತು ಮೈದಾನದಿಂದ ಬೀಳ್ಕೊಡುತ್ತಿದ್ದಾರೆ. ಈಗ ಪ್ರಸ್ತುತ ವರ್ಷದಲ್ಲಿ ನಿಧನ ಹೊಂದಿದವರಿಗೆ 2 ನಿಮಿಷಗಳ ಮೌನಾಚರಣೆ. ಯಾರ್ಯಾರು ನಿಧನ ಹೊಂದಿದ್ದಾರೆ ಅಂದ್ರೆ ಟಿ.ಜಿ. ಹರೀಶ್ ಹುಣಸೂರು ಘಟಕ, ರಘುಕುಮಾರ್ ಆರ್ ಉದಯಗಿರಿ, ಮಹದೇವ್ ಸ್ವಾಮಿ ನಂಜನಗೂಡು, ಲೋಕೇಶ್ ಕೆ.ಎಂ. ಸರಗೂರು, ರಂಗಸ್ವಾಮಿ ನಂಜನಗೂಡು, ದಿನೇಶ್ ಮೈಸೂರು ಅವರು ನಿಧನ ಹೊಂದಿರುತ್ತಾರೆ. ಇವರಿಗೆ 2 ನಿಮಿಷಗಳ ಮೌನಾಚರಣೆ ಮಾಡಬೇಕಾಗಿ ವಿನಂತಿ. ಘಟ್ಟ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಕೆ.ಎಸ್. ಸುಂದರರಾಜ್ ಸರ್ ರವರು ಹಾಗೂ ಎಚ್.ವಿ. ವೀರಣ್ಣ ಉಪ ಅಧೀಕ್ಷಕರು, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಇವರು ಕಾರ್ಯಕ್ರಮಕ್ಕೆ ಆಗಮಿಸಿ ಗೃಹ ರಕ್ಷಕರಿಗೆ ತಮ್ಮ ಹಿತನುಡಿಗಳನ್ನು ತಿಳಿಸಿದ್ದಾರೆ. ದಿನಾಚರಣೆಯ ಕುರಿತು ಶುಭಾಶಯವನ್ನು ತಿಳಿಸಿದ್ದಾರೆ. ಇವರಿಗೆ ಮೈಸೂರು ಜಿಲ್ಲಾ ಗೃಹ ರಕ್ಷಕ ದಳದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೊಬ್ಬ ವಿಶೇಷ ಆಹ್ವಾನಿತರಾಗಿ ನಿವೃತ್ತ ಚಾಮರಾಜನಗರ ವಿವಿಯ ಆಡಳಿತಾಧಿಕಾರಿ ಹಾಗೂ ಮೈಸೂರು ಜಿಲ್ಲಾ ಗೃಹ ರಕ್ಷಕ ದಳದ ಮಾಜಿ ಕಮಾಂಡೆಂಟ್ ರವರಾದಂಥ ಶ್ರೀ ಮಾದೇಶ್ ಸರ್ ಅವರಿಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಹಾಯಕ ಆಡಳಿತಾಧಿಕಾರಿಗಳು, ಮೈಸೂರು ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿ ಮಲ್ಲಿಕಾರ್ಜುನ್ ಸರ್ ಎಂ. ನಾಲತ್ವಾಡ್ ಅವರಿಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಮೈಸೂರು ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿಯ ಪ್ರಥಮ ದರ್ಜೆ ಸಹಾಯಕರು ಶಿಲ್ಪಾ ಮೇಡಮ್ ಹಾಗೂ ಶ್ರುತಿ ಮೇಡಮ್, ಸಹಾಯಕ ಬೋಧಕರಾದಂಥ ಎಸ್. ಮಂಜುನಾಥ್ ಸರ್ ಅವರಿಗೂ ಕಾರ್ಯಕ್ರಮದ ಪರವಾಗಿ ಹಾಗೂ ಮೈಸೂರು ಜಿಲ್ಲಾ ಗೃಹ ರಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಮೈಸೂರು ಜಿಲ್ಲೆ ವಿವಿಧ ಘಟಕಗಳಿಂದ ಆಗಮಿಸಿರ್ತಕ್ಕಂಥ ಘಟಕಾಧಿಕಾರಿಗಳು, PLCಗಳು ಹಾಗೂ SPLCಗಳಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗೃಹ ರಕ್ಷಕರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಈಗ ಪೆರೇಡ್ ಕಮಾಂಡರ್ ಶ್ರೀ ಪಿ. ನಿಂಗರಾಜರವರು ಮುಖ್ಯ ಅತಿಥಿಗಳಿಂದ ಕವಾಯತಿನ ಮುಕ್ತಾಯಕ್ಕೆ ಅನುಮತಿಯನ್ನು ಕೊಡಲು ಆಗಮಿಸಿದ್ದಾರೆ. ಪೆರೇಡ್ ಕಮಾಂಡರ್ ಶ್ರೀ ಪಿ. ನಿಂಗರಾಜರವರು ಮುಖ್ಯ ಅತಿಥಿಗಳಿಂದ ಕವಾಯತಿನ ಮುಕ್ತಾಯಕ್ಕೆ ಅನುಮತಿಯನ್ನು ಪಡೆದು ಇದೀಗ ಸ್ವಸ್ಥಾನಕ್ಕೆ ತೆರಳಿ ತಮ್ಮ ದಳಗಳೊಂದಿಗೆ ಕವಾಯತು ಮೈದಾನದಿಂದ ನಿರ್ಗಮಿಸಲಿದ್ದಾರೆ. ಅತ್ಯುತ್ತಮ ಕವಾಯತನ್ನು ಪ್ರದರ್ಶಿಸಿದ ಎಲ್ಲ ಗೃಹ ರಕ್ಷಕ ದಳದವರಿಗೆ ಜೋರು ಚಪ್ಪಾಳೆಯ
ಅಭಿನಂದನೆಗಳನ್ನು ಸಲ್ಲಿಸೋಣ.